ಸ್ನೇಹಿತರೆ ಎಲ್ಲ ಒಂದು ವಿದ್ಯಾರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಕೊನೆಗೂ RRB ರೈಲ್ವೆ ಇಲಾಖೆಯಿಂದ 30,307 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು, ನಿಮ್ ಮುಂದೆ ತೋರಿಸ್ಕೊಡ್ತಾ ಇರೋದು ಅಂದ್ರೆ ಜುಲೈ ತಿಂಗಳಿನಲ್ಲೇ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಮತ್ತು ಅರ್ಜಿ ಸಲ್ಲಿಸಲು ಇದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂದ್ರೆ 29/9/2025 ಅಂದ್ರೆ 29/9/2025 ಕೊನೆಯ ದಿನಾಂಕ ಆಗಿರತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಮೊದಲನೇದಾಗಿ ಟಿಕೆಟ್ ಕಲೆಕ್ಟರ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಅದ ನಂತರ ಸ್ಟೇಷನ್ ಮಾಸ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಸ್ ರಿಲೀಸ್ ಮಾಡಿರುವಂತದ್ದು. ಸರಕು ರೈಲ್ವೆ ವ್ಯವಸ್ಥಾಪಕ ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಅದ ನಂತರ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಮತ್ತು ಟೈಪಿಸ್ಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ನಡೀತಾ ಇದೆ. ಅದ ನಂತರ ಸೀನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಅರ್ಜಿನ ಕರೆದಿರುವಂತದ್ದು. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಯಾವ ಒಂದು ಪೋಸ್ಟ್ ಎಷ್ಟಿದಾವೆ, ನಮ್ಮ ಒಂದು ಕರ್ನಾಟಕ ರಾಜ್ಯದ ಪ್ರತಿ ಒಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ನಿಮ್ಗೆ ಯಾವುದೇ ರೀತಿಯಾಗಿ ಗೊಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಆಫೀಸಲ್ಲಿ ಆಗಿರುವಂತ ನೋಟಿಸ್ ಬಂದಿದೆ, ಅದರ ವೈಸ್ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು 2025 RRB ನೇಮಕಾತಿ ಆಗಿರತ್ತೆ. ಇದು RRB ನೇಮಕಾತಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿ ಇರತ್ತೆ. ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ಅದ ನಂತರ ಯಾವ ಒಂದು ಪೋಸ್ಟ್, ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, ಪ್ರತಿಯೊಂದು ಮಾಹಿತಿ ಮತ್ತೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದ ತಿಳಿಸ್ಕೊಡ್ತಾನೆ. ನೋಡಿ, ತುಂಬಾ ಜನ ಕಾಯ್ತಾ ಇದ್ದಾರೆ. ಈಗ ಮೊನ್ನೆ ನಿಮಗೆ 6,000ಕ್ಕಿಂತ ಅಧಿಕ ಪೋಸ್ಟ್ಗೆ ಅರ್ಜಿ ಕರೆದಿದ್ರು. ಅದಕ್ಕೆ ಕೆಲವೊಂದು ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇತ್ತು. ಅದ್ರ ಬಟ್ ಎಲ್ಲ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದ್ದಿದ್ದಿಲ್ಲ. ಈಗೇನಿದೆಯಲ್ಲ, 10ನೇ ಪಾಸ್ ಆದವರು, ಸೆಕೆಂಡ್ PUC, ಡಿಗ್ರಿ, ITI, ಡಿಪ್ಲೊಮಾ ಈ ರೀತಿಯ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಈಗೇನು 30,000 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ರಿಲೀಸ್ ಮಾಡಿದಾರಲ್ಲ, 30,307 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಇದು. ಇದರಲ್ಲಿ ಎಲ್ಲಾ ಒಂದು ವಿದ್ಯಾರ್ಥಿಗಳು, ಅಂಗವಿಕಲದವರು, ಮಾಜಿ ಸೈನಿಕರು, ಫ್ರೆಶರ್ದವರು, ಅನುಭವದವರು ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದು ಮುಖ್ಯವಾಗಿ ಫ್ರೆಶರ್ದವರಿಗೆ ಅರ್ಜಿ ಕರೆದಿರ್ತಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಫ್ರೆಶರ್ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ನೋಡಿ, ಇಲ್ಲಿ ಖಾಲಿರುವಂತಹ ಟೋಟಲ್ ಪೋಸ್ಟ್ 30,307 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್. ಇನ್ನು ಯಾವ ಒಂದು ಪೋಸ್ಟ್ ಎಷ್ಟೆಷ್ಟು ಖಾಲಿ ಇದಾವೆ ಅದ್ರ ಬಗ್ಗೆ ಮೊದಲಿಗೆ ತಿಳ್ಕೊಬೇಕಾಗತ್ತೆ. ಇಲ್ಲಿ ಖಾಲಿರುವಂತಹ ಮೊದಲನೇ ಪೋಸ್ಟ್ ಈ ಒಂದು ಟಿಕೆಟ್ ಸಪ್ಲೈಯರ್ ಹುದ್ದೆಗೆ, ಟಿಕೆಟ್ ಕ್ಲರ್ಕ್ ಹುದ್ದೆಗಳು ಅಂತ ಏನ್ ಕರೀತಾರಲ್ಲ ಆ ಒಂದು ಪೋಸ್ಟ್. ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರ ಅಂತೇಳಿ. ಇದೆಷ್ಟು ಖಾಲಿ ಇದಾವ ಅಂದ್ರೆ ಸುಮಾರು 6,235 ಪೋಸ್ಟ್ಗಳು ಖಾಲಿ ಇರತ್ತೆ. ಇದೊಂದು ತಲೆಯಲ್ಲಿ ಇಟ್ಟುಕೊಳ್ಳಿ. 6,235 ಪೋಸ್ಟ್. ನಿಮ್ಗೆ ಯಾವುದೇ ರೀತಿಯಾಗಿ ಗೊಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಸ್ಟೇಷನ್ ಮಾಸ್ಟರ್ ಹುದ್ದೆ ನೋಡಿ, ಸುಮಾರು 5,623 ಪೋಸ್ಟ್ಗಳು ಖಾಲಿ ಇರತ್ತೆ ಸ್ಟೇಷನ್ ಮಾಸ್ಟರ್. ಅದ್ರ ಬಳಿಕ ಈ ಒಂದು ಸರಕು ರೈಲು ವ್ಯವಸ್ಥಾಪಕ ಅಂತೇಳಿ 3,562 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈಗ ಅರ್ಜಿನ ಕರೆದಿರುವಂತದ್ದು. ಇನ್ನು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಹುದ್ದೆಗಳು 7,520 ಪೋಸ್ಟಿಗೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿರುವಂತದ್ದು. ಅದೇ ರೀತಿಯಾಗಿ ಕೊನೆಯ ಪೋಸ್ಟ್ ಸೀನಿಯರ್ ಕ್ಲರ್ಕ್ ಅಂತ ಹೇಳಿ ಮತ್ತು ಟೈಪಿಸ್ಟ್ ಹುದ್ದೆಗಳು 7,367 ಪೋಸ್ಟ್. ಇದೇ ಮೊದಲ ಬಾರಿಗೆ ಈ ಎಲ್ಲಾ ಪೋಸ್ಟಿಗೆ ನೇಮಕಾತಿ ನಡೀತಾ ಇದೆ. ಆದಷ್ಟು ಎಲ್ಲ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪ್ರತಿ ಒಂದು ನೇಮಕಾತಿ ಕರೀತಾನೆ ಇರ್ತಾರೆ. ಈಗ ಸುಮಾರು ರೈಲ್ವೆ ಇಲಾಖೆನೆ 1 ಲಕ್ಷಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. ಅದಕ್ಕೆಲ್ಲ ನೀವು ಅರ್ಜಿ ಸಲ್ಲಿಸಿದ್ರೆ ಯಾವ್ದಾದ್ರು ಒಂದು ಇಲಾಖೆಯಲ್ಲಿ ಸೆಲೆಕ್ಟ್ ಆದ್ರೂ ಆಗಬಹುದು. ಒಂದ್ ಇಲಾಖೆ ಟ್ರೈ ಮಾಡಿ, ಅದರಲ್ಲಿ ಸೆಲೆಕ್ಟ್ ಆಗಲಿ ಅಂದ್ರೆ ಇನ್ನೊಂದು ಇಲಾಖೆ ಬರತ್ತೆ, ಅದರಲ್ಲಿ ಟ್ರೈ ಮಾಡಿ. ಈಗ ಅದ್ರ ಬಗ್ಗೆ ಕೂಡ ಟೆನ್ಷನ್ ತಗೋಬೇಡಿ. ಈಗ ಈ ಒಂದು 30,000ಕ್ಕಿಂತ ಅಧಿಕ ಪೋಸ್ಟ್ಗೆ ಅರ್ಜಿ ಸಲ್ಲಿಸಿ. ಮತ್ತು ಪ್ರಾರಂಭ ದಿನಾಂಕ ನೋಡಿ 30/8/2025 ಅರ್ಜಿ ಪ್ರಾರಂಭ ಆಗತ್ತೆ. ಅಂದ್ರೆ 30 ಆಗಸ್ಟ್ 2025 ಅರ್ಜಿಗಳು ಪ್ರಾರಂಭ ಆಗತ್ತೆ. ಅಲ್ಲಿ ತನಕ ಏನೇನ್ ತಯಾರು ಮಾಡ್ಬೇಕು ಅದನ್ನ ಕೂಡ ತಿಳಿಸ್ಕೊಡ್ತೇವೆ, ಪ್ರತಿಯೊಂದು ಮಾಹಿತಿ. ಇನ್ನು ಇದಕ್ಕೆ ಯಾವ ರೀತಿಯಾಗಿ ಸ್ಯಾಲರಿ ಕೊಡ್ತಾರೆ, ಎಷ್ಟೆಷ್ಟು ಸ್ಯಾಲರಿ ಕೊಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ. ವಿದ್ಯಾರ್ಥಿಗಳು ಮೊದಲನೇದಾಗಿ ನೀವೇನಾದ್ರೂ ಟಿಕೆಟ್ ಸಪ್ಲೈಯರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 7ನೇ ಹಂತಕ್ಕೆ ಸಂಬಂಧಪಟ್ಟಂತೆ ಸ್ಯಾಲರಿ ಆಗಿರತ್ತೆ, ಅಂದ್ರೆ 35,000. ಅದೇ ರೀತಿಯಾಗಿ ನೀವೇನಾದ್ರೂ ಸ್ಟೇಷನ್ ಮಾಸ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 35,000 ತನಕ ಸ್ಯಾಲರಿ. ಅದೇ ರೀತಿಯಾಗಿ ನೀವೇನಾದ್ರೂ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ, ಸರಕು ರೈಲು ವ್ಯವಸ್ಥಾಪಕ ಹುದ್ದೆಗಳಿಗೆ ಸುಮಾರು ನಿಮಗೆ 29,200 ತನಕ ಸ್ಯಾಲರಿ ಕೊಡ್ತಾರೆ. ಅದೇ ರೀತಿಯಾಗಿ ನೀವೇನಾದ್ರೂ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಮತ್ತು ಟೈಪಿಸ್ಟ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 29,200 ತನಕ ಸ್ಯಾಲರಿ. ಮತ್ತು ಕೊನೆಯದಾಗಿ ಟಿಕೆಟ್ ಕ್ಲರ್ಕ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಮತ್ತು ಸೀನಿಯರ್ ಕ್ಲರ್ಕ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 29,200 ತನಕ ಸ್ಯಾಲರಿ ಕೊಡ್ತಾರೆ. ಪ್ರತಿ ತಿಂಗಳ ನಿಮಗೆ ಸ್ಯಾಲರಿ ಇರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇನ್ನದಕ್ಕೆ ವಿದ್ಯಾರ್ಥಿ ಏನಾಗಿರ್ಬೇಕು ಒಂದ್ಸರಿ ನೋಡಿ. ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಪದವಿ ಪಾಸ್ ಆದವರು, ಡಿಪ್ಲೊಮಾ ಪಾಸ್ ಆದವರು, ಅದ ನಂತರ ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು, SSLC PUC ಇಷ್ಟಾದ್ರೆ ಮುಗಿಯಿತು.
ಅಪ್ಲಿಕೇಶನ್ ಹಾಕಬಹುದು. ಇನ್ನು ವಯೋಮಿತಿ 18ರಿಂದ 32 ವರ್ಷ. ಅವ್ರು ಕೊಟ್ಟಿರುವಂತ 18ರಿಂದ 36 ವರ್ಷ ಇರತ್ತೆ. ವಿದ್ಯಾರ್ಥಿಗಳು 18ರಿಂದ 32 ವರ್ಷ ಇರತ್ತೆ. ಆದ್ರೆ ವಯೋಮಿತಿ ನಿಮಗೆ ಸಡಿಲಿಕ್ಕಿರೋದ್ರಿಂದ 18ರಿಂದ 36 ವರ್ಷ ತನಕ ನಿಮಗೆ ಅವಕಾಶ ಇರತ್ತೆ. 18ರಿಂದ 36 ವರ್ಷ ತನಕ ಅವಕಾಶ ಇರತ್ತೆ. ಒಂದ್ಸರಿ ನಿಮ್ಮ ವಯೋಮಿತಿ ಕೂಡ ಲೆಕ್ಕಾಚಾರ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ವಯೋಮಿತಿ ಕೂಡ ನಿಮಗೆ ಸಡಿಲಿಕ್ಕೆ ಇರತ್ತೆ. ನಿಯಮಗಳಿಗೆ ಅನುಗುಣವಾಗಿ SC/ST ವಿದ್ಯಾರ್ಥಿಗೆ ಬೇರೆ, OBC ವಿದ್ಯಾರ್ಥಿಗಳಿಗೆ ಬೇರೆ, ಅದ ನಂತರ EWS ವಿದ್ಯಾರ್ಥಿಗಳು ಬೇರೆ, ಮಹಿಳಾ ಅಭ್ಯರ್ಥಿಗೆ ಬೇರೆ, ಸರ್ಕಾರದ ಮಾನದಂಡಗಳ ಪ್ರಕಾರ ಸಡಿಲಿಕ್ಕೆ ಇರತ್ತೆ. ಇಲ್ಲಿ ವೇತನ ಎಷ್ಟು ಕೊಡ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ. ಅರ್ಜಿ ಸಲ್ಲಿಸುವಂತ ಏನು ವಿದ್ಯಾರ್ಥಿ ಇದ್ದಾರಲ್ಲ 30ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ. www.com indianrailway.gov.in ಗೆ ಭೇಟಿ ನೀಡಿಕೊಂಡು ಅರ್ಜಿ ಸಲ್ಲಿಸಬೇಕು. ಅರ್ಜಿ ಪ್ರಾರಂಭ ಆದ್ಮೇಲೆ ಅರ್ಜಿ ಸಲ್ಲಿಸಿ. ಈಗಲೇ ಹೋಗಿ ಆನ್ಲೈನ್ದಲ್ಲಿ ಕುಂಡ್ರಬೇಡ. ಅಲ್ಲಿ ತನಕ ಏನೇನ್ ಡಾಕ್ಯುಮೆಂಟ್ಸ್ ತಯಾರು ಮಾಡಬೇಕು, ಏನೆಲ್ಲ ಓದಬೇಕು, ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್, ಅದ ನಂತರ ಯಾವ ಬುಕ್ ಅನ್ನು ಸ್ಟಡಿ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ಕೊನೆತನ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಅರ್ಜಿ ಸಲ್ಲಿಸೋದು ತುಂಬಾ ಈಜಿ ಪ್ರೊಸೆಸಿಂಗ್ ಇರತ್ತೆ. ಅರ್ಜಿ ಪ್ರಾರಂಭ ಆದ್ಮೇಲೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಒಂದ್ಸರಿ ಕಮೆಂಟ್ ನಲ್ಲಿ ತಿಳಿಸಿ ಸರ್ ವಿಡಿಯೋ ಮಾಡಿ ಅಂತ ಹೇಳಿ, ಅಥವಾ ಎಸ್ ಅನ್ನುವಂತ ಕಮೆಂಟ್ ಮಾಡಿ. ವಿಡಿಯೋ ಮಾಡ್ಬೇಕಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಬೇಡ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ, ನಿಮ್ ಇಷ್ಟ. ಇನ್ನು ಅರ್ಜಿಗಳು ಪ್ರಾರಂಭ ದಿನಾಂಕ ಏನಿದೆಯಲ್ಲ 30 ಆಗಸ್ಟ್ 2025 ಪ್ರಾರಂಭ ಆಗತ್ತೆ. ಕೊನೆಯ ದಿನಾಂಕ 29 ಸೆಪ್ಟೆಂಬರ್ 2025. ಇದ್ರ ಬಗ್ಗೆ ನಮಗೆ ಅರ್ಥ ಆಯ್ತು. ಈಗ ಹೇಗೆ ಏನು ಅಂತಂದ್ರೆ ಆಯ್ಕೆ ಪ್ರಕಾರದಲ್ಲಿ ನಿಮ್ಗೆ ಗೊತ್ತಿರುವಂತ ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ ಈ ರೀತಿಯಾಗಿ ಆಯ್ಕೆಯನ್ನು ಮಾಡ್ತಾರೆ. ಇಲ್ಲಿ ನೋಡಿ, ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ಅರ್ಜಿ ಕರೆದಿದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲ ಒಂದು ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಕರೆದಿರುವಂತದ್ದು ಅಪ್ಲಿಕೇಶನ್ ಹಾಕಿ ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗೆಲ್ಲ ಮಾಹಿತಿ ಅರ್ಥ ಆಯ್ತು. ಇದೊಂದು ಶಾರ್ಟ್ ನೋಟಿಸ್ ಆಗಿರತ್ತೆ ನಿಮ್ಗೆ ಕೊಟ್ಟಿರುವಂತ ಮಾಹಿತಿ. ಇದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಗ್ರಾಜುಯೇಟ್ ಪೋಸ್ಟ್ ಗಳಾಗಿರತ್ತೆ ಎಲ್ಲಾ ವಿದ್ಯಾರ್ಥಿಗಳು. 2025ರಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ. ಇನ್ನು 2026ರಲ್ಲಿ ಕೂಡ ಹೊಸ ನೇಮಕಾತಿ ಬರ್ತಾ ಇರತ್ತೆ. ಇನ್ನು 1 ಲಕ್ಷ ಹುದ್ದೆಗಳು ಖಾಲಿ ಇದಾವೆ. ಅದರಲ್ಲಿ ಬರೀ ನಿಮಗೆ 30,000 ಒಂದ್ಸರಿ ನೇಮಕಾತಿ ಮಾಡ್ಕೊಂಡ್ರು. ಅದ ನಂತರ ಈಗ ಎರಡನೇದಾಗಿ 30,000 ಮತ್ತೆ ಹುದ್ದೆ ಅರ್ಜಿ ಕರೆದಿದ್ದಾರೆ. ಇನ್ನ ಬಾಕಿ ಉಳಿದಂತ ಪೋಸ್ಟ್ 40,000 ಬಾಕಿ ಉಳಿದಿದ್ದಾವೆ. ಈ ಒಂದು 40,000 ಬಾಕಿ ಉಳಿದಂತ ಪೋಸ್ಟ್ ಈ ಒಂದು ವರ್ಷ ಮುಗಿಯೋದ್ರೊಳಗಾಗಿನೇ ನೇಮಕಾತಿ ಮಾಡ್ಕೋತಾರೆ. ಆದ ಕಾರಣ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಅಲ್ಲಿ ಬೇಗ ಹುದ್ದೆಗಳು ಸಿಗತ್ತೆ. ಬನ್ನಿ ಸ್ನೇಹಿತರೆ, ಅರ್ಜಿ ಸಲ್ಲಿಸೋ ಸಮಯದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಈಗ ನಮಗೆ 30ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ. ಇದು ನಮಗೆ ಕನ್ಫರ್ಮ್ ಆಗಿ ಗೊತ್ತಾಯ್ತು. ಏನ ಅರ್ಜಿ ಸಲ್ಲಿಸೋ ಸಮಯದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಅಂದ್ರೆ, ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ಕಡ್ಡಾಯವಾಗಿ. ಒರಿಜಿನಲ್ ಆಗಿರುವಂತ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿ. ಅದ್ರ ಬಳಿಕ ನಿಮ್ಮೊಂದು ಇಮೇಲ್ ID, ಮೊಬೈಲ್ ಸಂಖ್ಯೆಗಳು ಬೇಕಾಗತ್ತೆ ನಿಮ್ಗೆ ಗೊತ್ತಿರುವಂತೆ. ಅದ ನಂತರ ನಿಮ್ಮೊಂದು ಫೋಟೋ ಕಾಪಿ ಕಡ್ಡಾಯವಾಗಿ ಬೇಕಾಗತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಫೋಟೋ ಕಾಪಿ ಕಡ್ಡಾಯವಾಗಿ ಬೇಕು. ಅದ ನಂತರ ನಿಮ್ಮೊಂದು ಶೈಕ್ಷಣಿಕ ಪ್ರಮಾಣ ಪತ್ರಗಳು, SSLC, ಸೆಕೆಂಡ್ PUC, ಡಿಗ್ರಿ, ಡಿಪ್ಲೊಮಾ, ಇದೆಲ್ಲ ನಿಮ್ಮೊಂದು ಅಂಕಪಟ್ಟಿ ಬೇಕಾಗತ್ತೆ, ಒರಿಜಿನಲ್ ಅಂಕಪಟ್ಟಿ. ಅದೇ ರೀತಿ ನಿಮ್ಮೊಂದು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ. ಅರ್ಜಿ ಶುಲ್ಕ ಜಾಸ್ತಿ ಇದ್ರೆ, ನಿಮಗೆ ಇಲ್ಲಿ ಕೊಟ್ಟಿಲ್ಲ ಅವರು, ಅರ್ಜಿ ಶುಲ್ಕ ಜಾಸ್ತಿ ಇದ್ರೆ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ. ಯಾಕಂದ್ರೆ ಮತ್ತೆ ರಿಟರ್ನ್ ಆಗ್ತಾವೆ ನಿಮ್ಗೆ ಅಮೌಂಟ್. SC/ST ವಿದ್ಯಾರ್ಥಿಗೆ ಈಗ ಪರೀಕ್ಷೆಗೆ ಹಾಜರಾದ್ರೆ ತಿಳ್ಕೊಳ್ಳಿ, ಹಾಜರಾದ ತಕ್ಷಣ ನಿಮ್ಗೆ ಒಂದು ವಾರದಲ್ಲೇ ನಿಮಗೆ ಮತ್ತು ವಾಪಸ್ಸು ನಿಮ್ಮ ಒಂದು ಖಾತೆಗಳಿಗೆ ಅಮೌಂಟ್ ಬರುತ್ತೆ. ಅದೊಂದು ಕಾರಣಕ್ಕಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ. ಅಂದ್ರೆ ಬ್ಯಾಂಕ್ ಅಕೌಂಟ್, IFSC ಕೋಡ್, ನಿಮ್ಮ ಹೆಸರು ಈ ರೀತಿಯಾಗಿ ಕೇಳ್ತಾರೆ. ಅದೇ ರೀತಿಯಾಗಿ ನಿಮ್ಮ ಪರ್ಸನಲ್ ಆಗಿ ಇನ್ನೊಂಥರ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ, ಕಂಪ್ಯೂಟರ್ ಸರ್ಟಿಫಿಕೇಟ್ ಆಗ್ಬಹುದು ಅಥವಾ ವಿಳಾಸ ಸರ್ಟಿಫಿಕೇಟ್ ಆಗ್ಬಹುದು. ಈ ರೀತಿ ವಿವಿಧ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನೆಲ್ಲ ತೆಗೆದುಕೊಂಡು ಹತ್ತಿರ ಇರುವಂತ ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ, ಅಥವಾ ನಿಮಗೆ ಅಂದ್ರೆ ನೀವೇ ಒಂದು ಮೊಬೈಲ್ ನಲ್ಲಿ ಅಪ್ಲಿಕೇಶನ್ ಹಾಕಿ. ಅದರದ್ದಾಗಿರುವಂತ ರೂಲ್ಸ್ ಇರುತ್ತೆ. ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ಯಾರು ಕೂಡ ತಪ್ಪಾಗಿ ಅರ್ಜಿ ಸಲ್ಲಿಸಿದ್ರೆ, ನೀವು ಸುಳ್ಳು ಸುದ್ದಿ ಅಂತ ಹೇಳಿ ಟೈಪ್ ಮಾಡಿದಿರಾ, ಸುಳ್ಳು ಸುದ್ದಿ ಅಪ್ಲಿಕೇಶನ್ ಹಾಕಿದಾರ ಅಂತ ಹೇಳಿ ನಿಮ್ಮೊಂದು ನೇಮಕಾತಿ ರದ್ದು ಕೂಡ ಮಾಡ್ತಾರೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮೊಂದು ನೇಮಕಾತಿ ರದ್ದು ಮಾಡುವಂತ ಸಾಧ್ಯತೆ ತುಂಬಾ ಇರತ್ತೆ. ದಯವಿಟ್ಟು ಯಾರು ಒಂದು ಕಂಪ್ಯೂಟರ್ಸ್ ಆನ್ಲೈನ್ ಇರತ್ತಲ್ಲ, ಅಲ್ಲಿ ಸರ್ಟಿಫಿಕೇಟ್ ಇದ್ದವರು, ಒರಿಜಿನಲ್ ಯಾರು ಅರ್ಜಿ ಸಲ್ಲಿಸ್ತಾ ಇರ್ತಾರೆ, ಇದೇನ್ ಕಂಪ್ಯೂಟರ್ ಸರ್ಟಿಫಿಕೇಟ್ ತಗೊಂಡಿರ್ತಾರಲ್ಲ ಅಂತಲ್ಲಿ ಹೋಗಿ, ಅಥವಾ CSC ಕೇಂದ್ರ ಅಥವಾ ಗ್ರಾಮವನ್ನು, ಕರ್ನಾಟಕವನ್ನು ಈ ರೀತಿ ನಿಮ್ದಿ ಕೇಂದ್ರದಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ. ಅವರೆಲ್ಲ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಕರ್ನಾಟಕ ಸರ್ಕಾರದಿಂದ ಅನುಮತಿ ಪಡೆದಿರುವಂತ ಅವೆಲ್ಲ ಕೇಂದ್ರಗಳಾಗಿರತ್ತೆ. ಅದೇ ಒಂದು ಕಾರಣಕ್ಕೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕೊಳ್ಳಿ. ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಗೊತ್ತೀವಿ. ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಅಥವಾ ನಾನು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಅಥವಾ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೂಡ ಮೆಸೇಜ್ ಮಾಡಬಹುದು. ಇನ್ನು ಡೌಟ್ ಇತ್ತಂದ್ರೆ ಮಾಡಿ. ಮತ್ತೆ ಆದಷ್ಟು ಈ ಒಂದು ನೇಮಕಾತಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. 30,000ಕ್ಕಿಂತ ಅಧಿಕ ಪೋಸ್ಟ್ ಇರತ್ತೆ. ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಿಮಗೆ ಮುಂದಿನ ವರ್ಷನೇ ಕರೆಯುವ ಸಾಧ್ಯತೆ ಇರತ್ತೆ. 30,000 ಇರತ್ತೆ. 30ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ. ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. ಅರ್ಜಿ ಪ್ರಾರಂಭ ಆದ್ಮೇಲೆ ಅಪ್ಲಿಕೇಶನ್ ಹಾಕಿ.